ಈ ಒಂದು ವಿಡಿಯೋದಲ್ಲಿ ನಿಮಗೆ EPS ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಯಾವಾಗ ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ರೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ಬ್ಯಾಲೆನ್ಸ್ ಶೀಟ್ ಗೆ ಸಂಬಂಧಪಟ್ಟಂತ 2 ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು 3ನೇ ವಿಡಿಯೋ. ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಯಾವುದೇ ತರದ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ನಿಮ್ಗೆ ಏನ್ ಕ್ಯಾಲ್ಕುಲೇಷನ್ಸ್ ಅನ್ನ ಕೇಳ್ತಾರೆ, ಯಾವ ತರ ನೀವು ಆನ್ಸರ್ಸ್ ಮಾಡಬೇಕು ಅಂತ. ಸೊ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ಕ್ವಶನ್ ಹೇಗಿದೆ ಅಂತ ಹೇಳಿದ್ರೆ, ದಿ ಬ್ಯಾಲೆನ್ಸ್ ಶೀಟ್ ಆಫ್ ABC ಕಂಪನಿ ಲಿಮಿಟೆಡ್ ಆಸ್ ಆನ್ 31/3/2025 ಆಸ್ ಫಾಲೋಸ್. ಅಂದ್ರೆ ABC ಕಂಪನಿ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. 31/3/2025 ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಒಳಗೊಂಡಿದೆ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಲಯಬಿಲಿಟೀಸ್ ಇದೆ, ಅಮೌಂಟ್, ಅಸೆಟ್ಸ್, ಅಮೌಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಲಯಬಿಲಿಟೀಸ್, ಅಸೆಟ್ಸ್, ಅಮೌಂಟ್ ಕೊಟ್ಟಿದ್ದಾರೆ. ನೋಡಿ, ಲಯಬಿಲಿಟಿ ಸೈಡ್ ಏನೇನ್ ಇದೆಯಪ್ಪ ಅಂತ ಹೇಳಿದ್ರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹10 ಈಚ್, 1,20,000. ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 ರೂಪೀಸ್ ವ್ಯಾಲ್ಯೂ ಇರ್ತಕ್ಕಂಥ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ ಕೊಟ್ಟಿದ್ದಾರೆ. ಎಷ್ಟಪ್ಪ? 1,20,000 ಶೇರ್ ಕ್ಯಾಪಿಟಲ್ ಇದೆಯಂತೆ. 10% ಡಿಬೆಂಚರ್ಸ್ ಕೊಟ್ಟಿದ್ದಾರೆ, 1,60,000. ರಿಟೈನ್ಡ್ ಅರ್ನಿಂಗ್ಸ್ ಕೊಟ್ಟಿದ್ದಾರೆ 40,000. ಕರೆಂಟ್ ಲಯಬಿಲಿಟೀಸ್ ಇದೆ 80,000. ಕರೆಂಟ್ ಲಯಬಿಲಿಟೀಸ್ ಅನ್ನ ಕೊಟ್ಟಿದ್ದಾರೆ. ಟೋಟಲ್ ಮಾಡಿದ್ರೆ ಟೋಟಲ್ ಲಯಬಿಲಿಟಿ 4 lakh rupees ಕೊಟ್ಟಿದ್ದಾರೆ. ಅಸೆಟ್ಸ್ ಬಂದ್ರೆ ಫಿಕ್ಸ್ಡ್ ಅಸೆಟ್ 3 lakh ಇದೆ, ಕರೆಂಟ್ ಅಸೆಟ್ 1 lakh ಇದೆ. ಟೋಟಲ್ ಮಾಡಿದ್ರೆ 4 lakh ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ರಪ್ಪ ಅಂದ್ರೆ, ದಿ ಕಂಪನಿ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಸ್ 3 times. ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾರೆ. ನೋಡಿ, ಕ್ವಶನ್ ಅಲ್ಲಿ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ನೆನಪಲ್ಲಿರ್ಬೇಕು, ನಾವು ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ 3 times ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಟೋಟಲ್ ಅಸೆಟ್ ಎಷ್ಟಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ 3 times ಜಾಸ್ತಿ ಇದೆ. ಟರ್ನ್ ಓವರ್ ಅಂದ್ರೆ ಸೇಲ್ಸ್, ಟೋಟಲ್ ಅಸೆಟ್ಸ್ ಕೊಟ್ಟಿದ್ದಾರೆ. ಟರ್ನ್ ಓವರ್ ಅಂದ್ರೆ ಸೇಲ್ಸ್ ರೇಷಿಯೋ ಅಂತ. ಟೋಟಲ್ ಅಸೆಟ್ ಸೇಲ್ಸ್ ರೇಷಿಯೋ 3 times ಇದೆ ಅಂತ ಹೇಳಿದ್ದಾರೆ. ಇಟ್ಸ್ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ 2 lakh ಇದೆ. ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಅಂತ ಅರ್ಥ. ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅಂತ ಹೇಳಿದರೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಆಪರೇಟಿಂಗ್ ಕಾಸ್ಟ್ ಅಂತ ಜಸ್ಟ್ ಫಿಕ್ಸ್ಡ್ ಕಾಸ್ಟ್ 2 lakh rupees ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ 40% ಕೊಟ್ಟಿದ್ದಾರೆ. ದಟ್ ಇಸ್ ವೇರಿಯಬಲ್ ಕಾಸ್ಟ್ ರೇಷಿಯೋ ಕೊಟ್ಟಿದ್ದಾರೆ. 40% ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿಲ್ಲ. ನೋಡಿ, ವೇರಿಯಬಲ್ ಕಾಸ್ಟ್ ಯಾವಾಗಲೂ ಪರ್ಸೆಂಟೇಜ್ ಅಲ್ಲಿ ಕೊಟ್ರೆ ನೀವು ಸೇಲ್ಸ್ ಮೇಲೆನೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. 40% ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ರೇಟ್ ಅವರೇ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಬಂದು 50% ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ನಮ್ಗೆ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಆಲ್ ದಿ 3 types ಆಫ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಿ. 3 types ಅಂದ್ರೆ ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ ಲಿವರೇಜ್, 3 ಲಿವರೇಜಸ್ ಅನ್ನ ಮಾಡಬೇಕು. ಅಂಡ್ ಬಿ ಬಂದು ಡಿಟರ್ಮೈನ್ ದಿ ಲೈಕ್ಲಿ ಲೆವೆಲ್ ಆಫ್ EBIT. ದಟ್ ಈಸ್ ವಾಟ್? ಡಿಟರ್ಮೈನ್ ದಿ ಲೈಕ್ಲಿ ಲೆವೆಲ್ ಆಫ್ EBIT. EBIT ಲೆವೆಲ್ ಅನ್ನ ನೀವು ಡಿಟರ್ಮೈನ್ ಮಾಡಿ, ಫೈಂಡ್ ಔಟ್ ಮಾಡಿ. ಯಾವಾಗ ಅಂತ ಹೇಳಿದ್ರೆ, ಇಫ್ ಅರ್ನಿಂಗ್ ಪರ್ ಶೇರ್ ಈಸ್ ₹2 ಇದ್ದಾಗ, ಅರ್ನಿಂಗ್ ಪರ್ ಶೇರ್ 2 rupees ಇದ್ದಾಗ EBIT ಎಷ್ಟು ಬರುತ್ತೆ? ಬಿ 3 rupees ಇದ್ದಾಗ EBIT ಎಷ್ಟು ಬರುತ್ತೆ? 4 rupees ಇದ್ದಾಗ EBIT ಎಷ್ಟು ಬರುತ್ತೆ? 5 rupees ಇದ್ದಾಗ EBIT ಎಷ್ಟು ಬರುತ್ತೆ? 0 rupees ಇದ್ದಾಗ EBIT ಎಷ್ಟು ಬರುತ್ತೆ? ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಇದೇ ತರ ಕ್ವಶನ್ಸ್ ಅನ್ನ ನಿಮ್ಗೆ ಕೇಳ್ತಾರೆ. ಕರೆಕ್ಟ್ ಆಗಿ ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಾಕ್ಟೀಸ್ ಮಾಡಿ, ನೋಡ್ಕೊಂಡು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಂಡು ಮಾಡಿ. ಸೊ ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರೂ ಕೊಡ್ಲಿ, ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 1,20,000 ಶೇರ್ ಕ್ಯಾಪಿಟಲ್ ಇದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ನನಗೆ ಶೇರ್ಸ್ ಬೇಕು, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾತ್ರ ಬೇಕು. ಶೇರ್ ಕ್ಯಾಪಿಟಲ್ 1,20,000 ಇದೆ. ಫೇಸ್ ವ್ಯಾಲ್ಯೂ 10 rupees ಕೊಟ್ಟಿದ್ದಾರೆ. ಡಿವೈಡ್ ಮಾಡಿದ್ರೆ ನಿಮ್ಗೆ ನಂಬರ್ ಆಫ್ ಶೇರ್ಸ್ ಬರುತ್ತೆ. ಡಿಬೆಂಚರ್ಸ್ ಕೊಟ್ಟಿದ್ದಾರೆ ಅಂದ್ರೆ 10% ಡಿಬೆಂಚರ್ಸ್ ಇದೆ, ಅಂದ್ರೆ ನಾವು ಇಂಟ್ರೆಸ್ಟ್ ಕೊಡಬೇಕು ಅಂತ ಅರ್ಥ. ರಿಟೈನ್ಡ್ ಅರ್ನಿಂಗ್ಸ್ ಎಲ್ಲೂ ಬರೋದಿಲ್ಲ, ಕರೆಂಟ್ ಲಯಬಿಲಿಟಿನೂ ಬರೋದಿಲ್ಲ. ಇನ್ನ ಪ್ರಿಫರೆನ್ಸ್ ದಿ ಶೇರ್ ಕ್ಯಾಪಿಟಲ್ ಕೊಟ್ಟಿದಾರ ನೋಡ್ಕೊಳ್ಳಿ. ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿದ್ರೆ ನನಗೆ ಡಿವಿಡೆಂಡ್ ಕೊಡಬೇಕಿತ್ತು, ಬರ್ತಿತ್ತು ಅದು ಕ್ಯಾಲ್ಕುಲೇಷನ್ಗೆ. ಬಟ್ ನಮ್ಗೆ ಇಲ್ಲಿರೋದು ಈಕ್ವಿಟಿ ಶೇರು ಮತ್ತೆ ಡಿಬೆಂಚರು ಮತ್ತೆ ಪ್ರಿಫರೆನ್ಸ್ 3 ಮಾತ್ರ ನೋಡಿ, ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಬೇಡ, ಕೊಟ್ಟಿಲ್ಲ. ಅಂಡ್ ಅಸೆಟ್ ಸೈಡ್ ಬಂದು ಯಾವುದೇ ಅಸೆಟ್ ಕೊಡ್ಲಿ, ನನಗೆ ಏನ್ ಬೇಕಪ್ಪ ಅಂದ್ರೆ ಬೇಕಾಗಿರೋದು ಟೋಟಲ್ ಅಸೆಟ್ ಬೇಕು. ಟೋಟಲ್ ಅಸೆಟ್ ಎಷ್ಟಿದೆ ಅಷ್ಟು ಮಾತ್ರ ಬೇಕು. ಇನ್ಯಾವ್ದಾದ್ರು ಕೊಡ್ಲಿ, ಕರೆಂಟ್ ಆದ್ರೂ ಕೊಡ್ಲಿ, ಫಿಕ್ಸ್ಡ್ ಅಸೆಟ್ ಆದ್ರೂ ಕೊಡ್ಲಿ, ಟೋಟಲ್ ಅಸೆಟ್ ಮಾತ್ರನೇ ತಗೊಳ್ಳಿ. ಸೊ ಈಗ ನೋಡಿ, ನಮ್ಗೆ ಹೇಳಿದ್ದಾರೆ, ಸೊ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ 3 times ಇದೆಯಂತೆ. ಫಿಕ್ಸ್ಡ್ ಕಾಸ್ಟ್ 2 lakh ಇದೆ, ವೇರಿಯಬಲ್ 40% ಇದೆ, ಟ್ಯಾಕ್ಸ್ 50% ಇದೆ. ಕ್ಯಾಲ್ಕುಲೇಟ್ ಆಲ್ ದಿ 3 types ಆಫ್ ಲಿವರೇಜಸ್. ಯು ನೋ ದಟ್ ಆಲ್ರೆಡಿ 3 types ಆಫ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಮಾಸ್ಟರ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಸ್ಟಾರ್ಟ್ ಆಗೋದು ಸೇಲ್ಸ್ ಇಂದ ಸ್ಟಾರ್ಟ್ ಆಗುತ್ತೆ.
ಬಟ್ ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದಾರ? ಒಂದ್ಸಲ ಅಬ್ಸರ್ವ್ ಮಾಡಿ, ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಸೇಲ್ಸ್ ಅನ್ನ ಕೊಟ್ಟಿಲ್ಲ. ಬದಲಾಗಿ ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಸೇಲ್ಸ್ ರೇಷಿಯೋ ಕೊಟ್ಟಿದ್ದಾರೆ. ಸೇಲ್ಸ್ ರೇಷಿಯೋ, ಟೋಟಲ್ ಅಸೆಟ್ ಟು ಟರ್ನ್ ಓವರ್ ರೇಷಿಯೋ ಅಂದ್ರೆ ಟೋಟಲ್ ಅಸೆಟ್ ಟು ಸೇಲ್ಸ್ ರೇಷಿಯೋ 3 ಟೈಮ್ಸ್ ಇದೆ ಅಂತ ಅರ್ಥ. ಹಾಗಾಗಿ ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸೇಲ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಫಸ್ಟ್ ನೀವು ಸೇಲ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು ಅಂದ್ರೆ ಈ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಿ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಮಾಡಬೇಕು. ಈಕ್ವಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಮಾಡಿದ್ರೆ ನಿಮ್ಗೆ ಸೇಲ್ಸ್ ಸಿಗುತ್ತೆ. ಈಗ ಫಾರ್ಮುಲಾಗೆ ಸಿಂಪಲ್ ಆಗಿ ಅಪ್ಲೈ ಮಾಡ್ತಾ ಹೋಗಿ ಏನೇನ್ ಕೊಟ್ಟಿದ್ದಾರೆ ನೋಡ್ಕೊಂಡು. ಈಗ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದಾರ? ಎಸ್, ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ 3 ಟೈಮ್ಸ್ ಅಂತ ಹೇಳಿದ್ರೆ ಜಸ್ಟ್ 3 ಅಷ್ಟೇ ತಗೋಬೇಕು. ಈಕ್ವಲ್ಸ್ ಸೇಲ್ಸ್ ಕೊಟ್ಟಿದಾರ? ಇಲ್ಲ, ಯಾಕಂದ್ರೆ ನಾವೇ ಸೇಲ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತಾ ಇದೀವಿ. ಹಾಗೆ ಸೇಲ್ಸ್ ನ ಹಾಗೆ ತಗೊಳ್ಳೋಣ. ಸೊ ಏನು ಸೇಲ್ಸ್ ಕೊಟ್ಟಿಲ್ಲ, ಹಾಗೆ ತಗೊಳ್ತೀವಿ. ಟೋಟಲ್ ಅಸೆಟ್ ಕೊಟ್ಟಿದಾರ ಅಂತ ಹೇಳಿದ್ರೆ ಟೋಟಲ್ ಅಸೆಟ್ ಅಂದ್ರೆ ನಿಮ್ಮ ಅಸೆಟ್ಸ್ ಟೋಟಲ್ ಮಾಡ್ಕೊಳ್ಳಿ. ಎಷ್ಟು ಬಂದಿದೆ ಟೋಟಲ್? 4 ಲ್ಯಾಕ್ ರುಪೀಸ್ ಟೋಟಲ್ ಇದೆ. 4 ಲ್ಯಾಕ್ ರುಪೀಸ್ ಟೋಟಲ್ ಮಾಡ್ಕೊಳ್ಳಿ. ಈಗ ಟೋಟಲ್ ಟರ್ನ್ ಓವರ್ ರೇಷಿಯೋ 3 ಇದೆ, ಸೇಲ್ಸ್ ಕೊಟ್ಟಿಲ್ಲ ಹಾಗೆ ತಗೊಂಡೆ, ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಮಾಡಬೇಕು. ಟೋಟಲ್ ಅಸೆಟ್ ಸೈಡ್ ಟೋಟಲ್ 4 ಲ್ಯಾಕ್ ರುಪೀಸ್ ಇದೆ, 4 ಲ್ಯಾಕ್ ತಗೊಂಡೆ. ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮ್ಗೆ ಸೇಲ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಅನ್ನ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಅನ್ನ ಮಾಡಿದ್ರೆ ಸೇಲ್ಸ್ ಈಕ್ವಲ್ಸ್ ನಮ್ಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ಸೇಲ್ಸ್ ಬಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ ನಿಮ್ಗೆ 3 ಇಂಟು 4 ಲ್ಯಾಕ್ ರುಪೀಸ್ ಮಾಡಿದ್ರೆ 3 ಇಂಟು 4 ಲ್ಯಾಕ್ ರುಪೀಸ್ ಮಾಡಿದ್ರೆ ನಿಮ್ಗೆ 12 ಲ್ಯಾಕ್ ರುಪೀಸ್ ಸೇಲ್ಸ್ ಸಿಗುತ್ತೆ. ಇದು ಸೇಲ್ಸ್ ಅಂತ ಕರಿತೀವಿ. ಈ ತರ ನಾವು ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವಾಗ ವೆನ್ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಕೊಟ್ರೆ ನೀವು ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಫಾರ್ಮುಲಾ ಗೊತ್ತಿಲ್ಲ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್. ಸೊ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ 3 ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಸೇಲ್ಸ್ ಕೊಟ್ಟಿರೋದಿಲ್ಲ, ಹಾಗೆ ತಗೊಳ್ತೀನಿ. ಟೋಟಲ್ ಅಸೆಟ್ ಅಂದ್ರೆ ಅಸೆಟ್ ಸೈಡ್ ಟೋಟಲ್ ತಗೊಳ್ಳಿ. ಈಗ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಅನ್ನ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೇಲ್ಸ್ ಈಕ್ವಲ್ಸ್ 3 ಇಂಟು 4 ಲ್ಯಾಕ್ ಮಾಡಿದ್ರೆ 12 ಲ್ಯಾಕ್ ರುಪೀಸ್ ನನಗೆ ಸೇಲ್ಸ್ ಸಿಗುತ್ತೆ. ಇದು ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಏನಕ್ಕೆ ಅಂದ್ರೆ ನಮ್ಗೆ ಲಿವರೇಜಸ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದರೆ ಇನ್ಕಮ್ ಸ್ಟೇಟ್ಮೆಂಟ್ ಬೇಕು. ಸೊ ಹಾಗಾಗಿ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ನನಗೆ ಸೇಲ್ಸ್ ಬೇಕಾಗುತ್ತೆ. ಹಾಗಾಗಿ ನಾನು ಫಸ್ಟ್ ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಫೈಂಡ್ ಔಟ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ 2 ಕಾಲಮ್ ಹಾಕೊಳ್ಳಿ. ಒಂದು ಪರ್ಟಿಕ್ಯುಲರ್ ಮತ್ತೆ ಅಮೌಂಟ್ 2 ತಗೊಳ್ಳಿ. ಸೊ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಸೇಲ್ಸ್. ನೋಡಿ, ಸೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿರ್ಲಿಲ್ಲ, ಎಲ್ಲೂ ನೋಡಿ ಸೇಲ್ಸ್ ಇಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ರೆ ಸೇಲ್ಸ್ ಕೊಡಲ್ಲ, ನಾವೇ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಸೇಲ್ಸ್ ನಮಗೆ ಸಿಕ್ತು 12 ಲ್ಯಾಕ್ ರುಪೀಸ್ ಸಿಕ್ಕಿದೆ. ಸೊ ಅಪ್ಲೈ ಮಾಡಿ ಸೇಲ್ಸ್ 12 ಲ್ಯಾಕ್ ರುಪೀಸ್ ಸೇಲ್ಸ್ ಇದೆ. ಈ ಸೇಲ್ಸ್ ಅಲ್ಲಿ ನೀವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ವೇರಿಯಬಲ್ ಕಾಸ್ಟ್. ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ವೇರಿಯಬಲ್ ಕಾಸ್ಟ್? ಅಮೌಂಟ್ ಕೊಟ್ಟಿಲ್ಲ, ಕ್ವಶನ್ ಅಲ್ಲಿ ಹೇಳಿದ್ದಾರೆ ನೋಡಿ. ವೇರಿಯಬಲ್ ಕಾಸ್ಟ್ ರೇಷಿಯೋ ಇಸ್ 40% ಅಂತ ಹೇಳಿದರೆ. ಸೊ ಹಾಗಾಗಿ ವೇರಿಯಬಲ್ ಕಾಸ್ಟ್ 40% ಮಾಡಬೇಕು. ನೀವು 40% ಯಾವ್ದ್ರ ಮೇಲೆ ಅಂದ್ರೆ ಸೇಲ್ಸ್ ಮೇಲೆ. ನಾವು ಯಾವಾಗ್ಲೂ ಕೂಡ ವೇರಿಯಬಲ್ ಕಾಸ್ಟ್ ಯಾವಾಗ ಕೊಟ್ಟರು ಕೂಡ ನೀವು ಸೇಲ್ಸ್ ಮೇಲೆನೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಪರ್ಸೆಂಟೇಜ್ ಕೊಟ್ರೆ ನಿಮ್ಗೆ 12 ಲ್ಯಾಕ್ ಮೇಲೆ 40% ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 4,80,000 ಸೇಲ್ಸ್ ಸಿಗುತ್ತೆ. 4,80,000 ಸೇಲ್ಸ್ ಮೇಲೆ 12 ಲ್ಯಾಕ್ ಇದೆ, ಅದ್ರ 40% ಮಾಡಿದ್ರೆ 4,80,000 ಬರುತ್ತೆ. ಸೊ ಹಾಗಾಗಿ ಸೇಲ್ಸ್ 12 ಲ್ಯಾಕ್ ಇದೆ. ಸೊ ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನು ನಾವು ಲೆಸ್ ಮಾಡಬೇಕು. 40% ಮಾಡಿದ್ರೆ 4,80,000 ಬರುತ್ತೆ. ಸೊ 12 ಲ್ಯಾಕ್ ಮೈನಸ್ 4,80,000 ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು 7,20,000 ಬರುತ್ತೆ. ಈ 7,20,000 ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಕಾಂಟ್ರಿಬ್ಯೂಷನ್ 7,20,000. ಈ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ನ ಕ್ವಶನ್ಸ್ ಅಲ್ಲೇ ಕೊಟ್ಟಿರ್ತಾರೆ, ಕರೆಕ್ಟ್ ಆಗಿ ಓದ್ಬೇಕು. ನೋಡಿ, ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ಫಿಕ್ಸ್ಡ್ ಕಾಸ್ಟ್ ಅಂತ ಅರ್ಥ. 2 ಲ್ಯಾಕ್ ರುಪೀಸ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ 2 ಲ್ಯಾಕ್ ರುಪೀಸ್ ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು EBIT ಅಂತ ಕರಿತೀವಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ. ಎಷ್ಟಪ್ಪ ಅಂದ್ರೆ 5,20,000 ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಕರಿತೀವಿ, EBIT. ಈ EBIT ನಲ್ಲಿ ಲೆಸ್ ಏನನ್ನ ಲೆಸ್ ಮಾಡಬೇಕು? ಇಂಟ್ರೆಸ್ಟ್.
ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಲೆಸ್ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಗೆ ಸಂಬಂಧಪಟ್ಟ ಯಾವ್ದಾದ್ರು ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಕೊಟ್ರೆ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ ಡಿಬೆಂಚರ್ ಕ್ಯಾಪಿಟಲ್ ಅಥವಾ ಡೆಟ್ ಕ್ಯಾಪಿಟಲ್ ಅಥವಾ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಕೊಟ್ಟಿರ್ತಾರೆ. ಸೊ ನಾವು ಎಷ್ಟು ಬಾರೋ ಮಾಡ್ತಾ ಇದೀವಿ ಅದಕ್ಕೆ ಇಂಟ್ರೆಸ್ಟ್ ಕೊಡಬೇಕು. ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಡಿಬೆಂಚರ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಇಂಟ್ರೆಸ್ಟ್ ಕೊಡಬೇಕು ಅಂತ. ಡಿಬೆಂಚರ್ ಇಂದ ತಂದಿರೋದು ಎಷ್ಟಪ್ಪ 1,60,000 ತಂದಿದ್ದೀನಿ. ಅದ್ರ ಮೇಲೆ ನಾನು 10% ಇಂಟ್ರೆಸ್ಟ್ ಅನ್ನ ಕೊಡಬೇಕು. ಹಾಗಾಗಿ ಸೊ 1,60,000 ಮೇಲೆ 1,60,000 ಏನಿದೆ ಈ 1,60,000 ಮೇಲೆ ಇಂಟು 10% ಮಾಡಬೇಕು. 10% ಮಾಡಿದ್ರೆ ನಿಮ್ಗೆ 16,000 ಇಂಟ್ರೆಸ್ಟ್ ಕಾಸ್ಟ್ ಸಿಗುತ್ತೆ. ಇಂಟ್ರೆಸ್ಟ್ 1,60,000 ಮೇಲೆ ನೀವು 10% ಮಾಡಿದ್ರೆ 16,000 ಸಿಗುತ್ತೆ. ಸೊ ಈಗ ನೀವು ಸೊ EBIT 5,20,000 ಕೊಟ್ಟಿದ್ದಾರೆ ಮೈನಸ್ 16,000 ಅನ್ನು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ EBT ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. 5,04,000 ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ತಗೋಬೇಕು. ಈ EBT ನಲ್ಲಿ ನೀವು ಮತ್ತೆ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಇನ್ಕಮ್ ಟ್ಯಾಕ್ಸ್. ಕ್ವಶನ್ ಅಲ್ಲಿ ಟ್ಯಾಕ್ಸ್ ಕೊಟ್ಟಿರ್ತಾರೆ, ಕರೆಕ್ಟ್ ಆಗಿ ಓದ್ಬೇಕು. ಎಷ್ಟು ಪರ್ಸೆಂಟ್ ಅಪ್ಪ ಅಂತ ಹೇಳಿದ್ರೆ 50% ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ಸ್ ಅಲ್ಲಿ ಇದೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಈಸ್ 50% ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇನ್ಕಮ್ ಟ್ಯಾಕ್ಸ್ 50% ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಯಾವ್ದ್ರ ಮೇಲೆ 50% ಅಂದ್ರೆ ನೋಡಿ EBT ಮೇಲೆ ಟ್ಯಾಕ್ಸ್ ಅನ್ನ ಕೊಡಬೇಕು. ಯಾವಾಗ್ಲೂ ಕ್ವಶನ್ ಅಲ್ಲಿ ನಿಮ್ಗೆ EBT ಏನ್ ಬಂದಿರುತ್ತೆ, ಟ್ಯಾಕ್ಸ್ ಏನಾದ್ರು ಪರ್ಸೆಂಟೇಜ್ ಕೊಟ್ಟಿದ್ರೆ ನೀವು EBT ಮೇಲೆನೆ ಕೊಡಬೇಕು. ಹಾಗಾಗಿ ನನ್ನ ಹತ್ರ EBT ಇರೋದು ಎಷ್ಟಪ್ಪ ಅಂದ್ರೆ 5,04,000 EBT ಇದೆ. ಇದ್ರ ಮೇಲೆ 50% ಅನ್ನ ಕೊಡಬೇಕು. 5,04,000 ಮೇಲೆ 50% ಮಾಡಿದ್ರೆ 5,04,000 ಮೇಲೆ 50% ಮಾಡಿದ್ರೆ 2,52,000 ಟ್ಯಾಕ್ಸ್ ಬರುತ್ತೆ. ಈಗ EBT ನಲ್ಲಿ ಲೆಸ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿ ನಿಮ್ಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ 2,52,000 ಸಿಗುತ್ತೆ. ಸೊ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ನೀವು ಇಲ್ಲಿವರೆಗೂ ಮಾಡಿದ್ರೆ ಸಾಕಾಗುತ್ತೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್, ಯಾಕೆಂದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡೋಕೆ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ. ಹಾಗಾಗಿ ನನ್ಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಏನಿರುತ್ತೆ ಅದೇ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿ ಸಿಗುತ್ತೆ. ಸೊ ಈಗ ನಾವು ಈ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. 3 ಟೈಪ್ ಅಂತ ಹೇಳಿದ್ರೆ ಸೊ ಇನ್ಕಮ್ ಸ್ಟೇಟ್ಮೆಂಟ್ ಬೇಕು. ಇನ್ಕಮ್ ಸ್ಟೇಟ್ಮೆಂಟ್ ಲಿವರೇಜಸ್ ಮಾಡಬೇಕು ಅಂದ್ರೆ EAT ವರೆಗೆ ಮಾಡಿದ್ರೆ ಸಾಕು. ಸೊ ಈಗ ಫಸ್ಟ್ ಒನ್ ನಮಗೆ ಕೇಳಿರೋದು ನಾವು ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್. ಸೊ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ಮೊದಲು ಯಾವ ಲಿವರೇಜಸ್ ಇದೆಯಪ್ಪ ಅಂತ ಹೇಳಿದ್ರೆ ಆಪರೇಟಿಂಗ್ ಲಿವರೇಜ್. ಸೊ ನಿಮಗೆ ಗೊತ್ತು ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಿದ್ರೆ ನಿಮ್ಗೆ ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. ಈಗ ನೋಡಿ ಕಾಂಟ್ರಿಬ್ಯೂಷನ್ಸ್ ನನಗೆ ಸಿಕ್ಕಿದೆ. ಕಾಂಟ್ರಿಬ್ಯೂಷನ್ ನಾವೇ ಫೈಂಡ್ ಔಟ್ ಮಾಡಿದೀವಿ, 7,20,000 ಬಂದಿದೆ. ಸೊ ಕಾಂಟ್ರಿಬ್ಯೂಷನ್ 7,20,000 ಡಿವೈಡೆಡ್ ಬೈ EBIT ಬಂದು ನಾವೇ ಫೈಂಡ್ ಔಟ್ ಮಾಡಿದೀವಿ 5,20,000 ಇದೆ, 5,20,000. ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಿದ್ರೆ ಸೊ 7,20,000 ಕಾಂಟ್ರಿಬ್ಯೂಷನ್ಸ್ ಇದೆ. 7,20,000 ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಬಂದು 5,00,000 rupees. 5,00,000 rupees ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಆಪರೇಟಿಂಗ್ ಲಿವರೇಜ್ ಅಂದ್ರೆ 1.38 ನಮ್ಗೆ ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. 1.38 ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. ಸೊ ಇದು ಮೊದಲನೇದು ಆಪರೇಟಿಂಗ್ ಲಿವರೇಜ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು. ಸೊ ಆಪರೇಟಿಂಗ್ ಲಿವರೇಜ್ ಅಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಬೇಕಾಗಿರೋದು. ಎರಡನೇದು ಬಂದು ಫಿನಾನ್ಷಿಯಲ್ ಲಿವರೇಜ್. ಫಿನಾನ್ಷಿಯಲ್ ಲಿವರೇಜಸ್ ಅನ್ನ ಮಾಡೋಣ. ಫಿನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ ಏನಪ್ಪಾ ಅಂದ್ರೆ EBIT ಡಿವೈಡೆಡ್ ಬೈ EBT ಫಾರ್ಮುಲಾಗ ಅಪ್ಲೈ ಮಾಡಿ. EBIT ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ, 5,20,000 ಇದೆ. 5,20,000 ಡಿವೈಡೆಡ್ ಬೈ EBT ಬಂದು 5,04,000 ಇದೆ. ಸಿಂಪ್ಲಿಫೈ ಮಾಡಿ ನಿಮ್ಗೆ 5,20,000 EBIT ಡಿವೈಡೆಡ್ ಬೈ 5,04,000 EBT ಡಿವೈಡ್ ಮಾಡಿದ್ರೆ ನಿಮ್ಗೆ 1.03 ನಿಮ್ಗೆ ಫಿನಾನ್ಷಿಯಲ್ ಲಿವರೇಜ್ ಸಿಗುತ್ತೆ.
ಸೊ ಇವೆರಡು ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಿದಿರ ಅಂದ್ರೆ ಮೂರನೇದು ಬಂದು ಕಂಬೈನ್ಡ್ ಲಿವರೇಜ್. ಕಂಬೈನ್ಡ್ ಲಿವರೇಜ್ ಬಂದು ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಬೇಕು. ಇವೆರಡು ಲಿವರೇಜಸ್ ಏನಿರುತ್ತೆ ಅವೆರಡನ್ನ ಫೈಂಡ್ ಔಟ್ ಮಾಡಿರ್ತೀರಾ. ಸೊ ಆಪರೇಟಿಂಗ್ ಲಿವರೇಜ್ 1.38 ಇದೆ ಇಂಟು ಫಿನಾನ್ಷಿಯಲ್ ಲಿವರೇಜ್ ಬಂದು 1.03 ಇದೆ. ಸೊ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಕಂಬೈನ್ಡ್ ಲಿವರೇಜ್ ಸಿಗುತ್ತೆ. ಸೊ 1.38 ಆಪರೇಟಿಂಗ್ ಲಿವರೇಜ್ ಇಂಟು 1.03 ಫಿನಾನ್ಷಿಯಲ್ ಲಿವರೇಜ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1.42 ನಿಮಗೆ ಕಂಬೈನ್ಡ್ ಲಿವರೇಜ್ ಸಿಗುತ್ತೆ. ಸೊ ಇದು ಮೊದಲನೇ ಪಾಯಿಂಟ್. ಅವರು ನಮಗೆ ಕೇಳಿರ್ತಕ್ಕಂಥದ್ದು ಕ್ಯಾಲ್ಕುಲೇಟ್ ಆಲ್ ದಿ 3 ಟೈಪ್ಸ್ ಆಫ್ ಲಿವರೇಜಸ್ ಆಫ್ ದಿ ಕಂಪನಿ ಅಂತ ಹೇಳಿದರೆ. ಸೊ ಆಪರೇಟಿಂಗ್, ಫಿನಾನ್ಸ್ ಅಂಡ್ ಕಂಬೈನ್ಡ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಲೇಬೇಕಾಗುತ್ತೆ. ಸೊ ಈ ಒಂದು ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾನು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು. ಬಟ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ನನಗೆ ಸೇಲ್ಸ್ ಬೇಕು. ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿರಲಿಲ್ಲ, ಹಾಗಾಗಿ ನಾನು ಟರ್ನ್ ಓವರ್ ರೇಷಿಯೋ ಯೂಸ್ ಮಾಡಿಕೊಂಡು ಸೇಲ್ಸ್ ಫೈಂಡ್ ಔಟ್ ಮಾಡ್ಕೊಂಡೆ. ಈಗ ಸೇಲ್ಸ್ ಸಿಕ್ತು, ಇನ್ಕಮ್ ಸ್ಟೇಟ್ಮೆಂಟ್ ಸಿಕ್ತು, ಆಮೇಲೆ ಲಿವರೇಜಸ್ ಅನ್ನ ಮಾಡಿದೀವಿ. ಇದು ಫಸ್ಟ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ನಿಮ್ಗೆ ಈ ಒಂದು ಲಿವರೇಜಸ್ ಅನ್ನ ಮಾಡಿದ್ರೆ ಈ ತರ ಕ್ವಶನ್ಸ್ ಅಲ್ಲಿ 8 ಮಾರ್ಕ್ಸ್ ಇದಕ್ಕೆ ಅಲೋಕೇಶನ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ 2 ಮಾರ್ಕ್ಸ್ ಸೇಲ್ಸ್ ಸಿಗುತ್ತೆ, 4 ಮಾರ್ಕ್ಸ್ ಇದಕ್ಕೆ ಸಿಗುತ್ತೆ, ಮತ್ತೆ 2 ಮಾರ್ಕ್ಸ್ ನಿಮಗೆ ಲಿವರೇಜಸ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಎರಡನೇ ಪಾಯಿಂಟ್, ಡಿಟರ್ಮೈನ್ ದ ಲೈಕ್ಲಿ ಲೆವೆಲ್ ಆಫ್ EBIT. ನೋಡಿ EBIT ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಫ್ ಅರ್ನಿಂಗ್ ಪರ್ ಶೇರ್ 2 rupees, 3 rupees, 4 rupees, 5 rupees, 0 rupees ಇದ್ದಾಗ EBIT ಎಷ್ಟು ಬರುತ್ತೆ ತೋರಿಸ್ತೀವಿ. ನಿಮ್ಗೆ ಎಷ್ಟೇ ಕೊಟ್ರು, ನಿಮ್ಗೆ ಎಷ್ಟೇ ರುಪೀಸ್ ಕೊಟ್ರು EPS ಕೊಟ್ಟಿದ್ದಾರೆ ಅಂದ್ರೆ ನೀವು EBIT ಮಾಡಬಹುದು, ಅದೇನು ಸಮಸ್ಯೆ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ EBIT ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ಯಾವ ತರ ನೀವು ಫಾರ್ಮೆಟ್ ಹಾಕಬೇಕಪ್ಪ EBIT ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ? ನೋಡಿ ನಮಗೆ EBIT ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಕ್ಯಾಲ್ಕುಲೇಷನ್ ಆಫ್ ಲೈಕ್ಲಿ ಲೆವೆಲ್ ಆಫ್ EBIT ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಫ್ EPS ಈಸ್ 2 rupees, 3 rupees, 4 rupees, 5 rupees and 0. ಸೊ ಈ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ನಿಮ್ಗೆ ಕ್ವಶನ್ ಇದೇ ತರನೇ ಇರುತ್ತೆ. ಫಸ್ಟ್ ನೀವು ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಅವ್ರು ಹೇಳ್ತಾರೆ ಲೈಕ್ಲಿ ಲೆವೆಲ್ ಆಫ್ EBIT ನ ಕ್ಯಾಲ್ಕುಲೇಟ್ ಮಾಡಿ. ಇಫ್ EPS 2, 3, 4, 5, 0 ಎಷ್ಟಾದ್ರೂ ಕೊಡಬಹುದು. ಸೊ ನಿಮ್ಗೆ EPS ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನೀವು EBIT ನ ಕ್ವಶನ್ಸ್ ಯೂಸ್ ಮಾಡ್ಕೊಂಡು ಆನ್ಸರ್ಸ್ ಅನ್ನ ಮಾಡಬಹುದು. ನೋಡಿ ಈ ತರ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ನೀವು EPS ಅನ್ನ ಕೊಟ್ಟು ಅವರು ಕ್ವಶನ್ ಅಲ್ಲಿ EPS ಕೊಟ್ಟಿದ್ದಾರೆ, ನಿಮ್ಗೆ EBIT ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ನೀವು ರಿವರ್ಸ್ ಅಲ್ಲಿ ಹೋಗಿ ಈ ತರ ಕ್ವಶನ್ಸ್ ಅಲ್ಲಿ ಮಾತ್ರ ಇದು ಮಾಡಿ. ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ತಗೋಬೇಕು. ಫಸ್ಟ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ತಗೊಳ್ಳಿ. ಆಸ್ ಪರ್ ನಿಮ್ಮ ಕ್ವಶನ್ ಏನಿರುತ್ತೆ ಅದೇ ತರ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ಫಸ್ಟ್ ತಗೋಬೇಕು. ನೋಡಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ EPS 2 rupees ಇದ್ದಾಗ ಎಷ್ಟು ಗೊತ್ತಿಲ್ಲ, 3 rupees ಇದ್ದಾಗ ಎಷ್ಟು ಗೊತ್ತಿಲ್ಲ, 4 rupees ಇದ್ದಾಗ ಎಷ್ಟು ಅಂತ ಗೊತ್ತಿಲ್ಲ, 5 rupees ಇದ್ದಾಗಲೂ ಗೊತ್ತಿಲ್ಲ. ಸೊ ಯಾವಾಗ ನಿಮ್ಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಗೊತ್ತಿರೋ ನೀವೇ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಲಿ, EPS earning per share into number of equity shares. Number of equity shares. Earning per share into number of equity shares ಮಾಡಿದ್ರೆ ನಿಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ನೋಡಿ ಈಗ EPS ನಿಮಗೆ ಆಯಾ ಕಾಲಮ್ ಅಲ್ಲಿ ಗೊತ್ತು. EPS ಮೊದಲನೇ ಕಾಲಮ್ ಅಲ್ಲಿ 2 rupees ಇದೆ, 3 rupees ಇದೆ, 4 rupees ಇದೆ, 5 rupees ಇದೆ, 0 ಇದೆ. ಬಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಗೊತ್ತಾ? ಕ್ವಶನ್ಸ್ ನ ನೋಡಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ನನಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 1,20,000 ಕೊಟ್ಟಿದ್ದಾರೆ. ದಿಸ್ ಇಸ್ ಕ್ಯಾಪಿಟಲ್. ನನಗೆ ಬೇಕಾಗಿರೋದು ನಂಬರ್ ಆಫ್ ಶೇರ್ಸ್ ಬೇಕು. ಹಾಗಾಗಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಫೇಸ್ ವ್ಯಾಲ್ಯೂ 10 rupees ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನಿಮಗೆ ಸಿಗುತ್ತೆ ಅಂತ ಅರ್ಥ. ಹಾಗಾಗಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳಿ. ಸೊ ಯಾವ ತರ ಅಂತ ಹೇಳಿದ್ರೆ ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಲ್ಲಿ ತೋರಿಸಿದ್ದೀನಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಬೇಕು. ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಮ್ಗೆ ಆಲ್ರೆಡಿ ಗೊತ್ತಿದ್ದು ಎಷ್ಟು ಕೊಟ್ಟಿದ್ದಾರಪ್ಪ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದ್ರೆ 1,20,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಬಂದು 10 rupees ಇದೆ. ಸೊ 1,20,000 ಡಿವೈಡೆಡ್ ಬೈ 10 rupees ಮಾಡಿದ್ರೆ ನಮಗೆ ನಂಬರ್ ಆಫ್ ಶೇರ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 12,000 ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸಿಗುತ್ತೆ. ಇದು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 12,000 ನಮಗೆ ಸಿಕ್ಕಿರ್ತಕ್ಕಂಥದ್ದು. ನಾವು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿ. ಸೊ ನನಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,20,000 ಕೊಟ್ಟಿದ್ದಾರೆ, 10 rupees ಫೇಸ್ ವ್ಯಾಲ್ಯೂ ಕ್ವಶನ್ಸ್ ಅಲ್ಲಿ ಇದೆ. ಸೊ ಇಲ್ಲಿದೆ ನೋಡಿ
1,20,000 ಕ್ಯಾಪಿಟಲ್ ಡಿವೈಡೆಡ್ ಬೈ 10 rupees ಫೇಸ್ ವ್ಯಾಲ್ಯೂ ಇದೆ, ಡಿವೈಡ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸಿಗುತ್ತೆ 1,12,000. ಈಗ ನೀವು ಅಪ್ಲೈ ಮಾಡ್ತಾ ಹೋಗೋಣ. ಸೊ ಮೊದಲನೇ ಕಾಲಮ್ ಅಲ್ಲಿ EPS ಎಷ್ಟಿದೆಯಪ್ಪ ಅಂದ್ರೆ 2 rupees ಇದೆ, ಇಂಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ವಶನ್ ಇರೋದೆಷ್ಟು 12 rupees ಇದೆ. ಸೊ ಹಾಗೆ 2 ಇಂಟು 12 ಮಾಡಿದ್ರೆ 2 ಇಂಟು 12,000 ಮಾಡಿದ್ರೆ ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 24,000 ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಇದು ಮೊದಲನೇ ಕಾಲಮ್ಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಟ್ರೀಟ್ ಮಾಡ್ತೀವಿ. 2 rupees ಅರ್ನಿಂಗ್ ಪರ್ ಶೇರ್ ಇದೆ, ನಂಬರ್ ಆಫ್ ಶೇರ್ಸ್ 12,000 ಇದೆ, 2 ಇಂಟು 12,000 ಮಾಡಿದ್ರೆ 24,000 ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ದೆನ್ ಎರಡನೇ ಕಾಲಮ್ ಅಲ್ಲಿ ಅರ್ನಿಂಗ್ ಪರ್ ಶೇರ್ 3 rupees ಇದೆ, ಇಂಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 12,000 ಇದೆ. ಸೊ ಹಾಗಾಗಿ 3 ಇಂಟು 12,000 ಮಾಡಿದ್ರೆ ನಿಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 3 rupees EPS ಇದೆ, ಇಂಟು 12,000 ಮಾಡಿದ್ರೆ ನಮಗೆ 36,000 ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಥರ್ಡ್ ಕಾಲಮ್ ಅಲ್ಲಿ ಬಂದ್ರೆ EPS 4 rupees ಇದೆ, ಹಾಗಾಗಿ 4 rupees EPS ಇಂಟು 12,000 rupees ಮಾಡಿದ್ರೆ 12,000 ಶೇರ್ಸ್ ಅನ್ನ ಮಾಡಿದ್ರೆ 4 ಇಂಟು 12,000 ನಮಗೆ 48,000 rupees ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೇಮ್ 5 rupees ಇದಾಗ ಕೊಟ್ಟಿದ್ದಾರಾ, 5 rupees EPS ಇದೆ, ಇಂಟು 12,000 ಶೇರ್ಸ್ ಇದೆ, ಇಂಟು 12,000 ಶೇರ್ಸ್ ಇದೆ, ಅಪ್ಲೈ ಮಾಡಿ 60,000 ಸಿಗುತ್ತೆ. ಅದೇ ತರ ನೀವು ಲಾಸ್ಟ್ ಇಯರ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಇಯರ್ ಅರ್ನಿಂಗ್ ಪರ್ ಶೇರ್ ಎಷ್ಟಿದೆಯಪ್ಪ ಅದು 0 ಇದೆ, ನಂಬರ್ ಆಫ್ ಶೇರ್ಸ್ 12,000 ಕೊಟ್ಟಿದ್ದಾರೆ. 0 ಇಂಟು ನೀವು 12,000 ಮಾಡಿದ್ರು ಕೂಡ ನಿಮ್ಗೆ ಎಷ್ಟು ಬರುತ್ತೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ 0ನೇ ಬರುತ್ತೆ. ಇದು ಮೊದಲು ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. EPS ಕೊಟ್ಟು EBIT ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂದ್ರೆ ಹೀಗೆ ಮಾಡಬೇಕು. ಫಸ್ಟ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ತಗೊಳ್ಳಿ, ಅರ್ನಿಂಗ್ ಪರ್ ಶೇರ್ ಇಂಟು ನಂಬರ್ ಆಫ್ ಈಕ್ವಿಟಿ ಶೇರ್ ತಗೊಳ್ಳಿ. ಅರ್ನಿಂಗ್ ಪರ್ ಶೇರ್ಸ್ ನಿಮ್ಗೆ ಅವರೇ ಕೊಟ್ಟಿರ್ತಾರೆ ಎಷ್ಟು ಯಾವ್ಯಾವ ಕಾಲಂದ ಎಷ್ಟೆಷ್ಟು ಅರ್ನಿಂಗ್ ಪರ್ ಶೇರ್ ಇದೆ ಅಂತ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಕೊಟ್ಟಿರ್ತಾರೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಿಮ್ಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸಿಗುತ್ತೆ. ಈ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ಗೆ ನೀವೇನ್ ಮಾಡಿ, ಏನ್ ಆಡ್ ಮಾಡ್ಬೇಕಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನ ಆಡ್ ಮಾಡ್ಬೇಕು. ನೀವು EBIT ಬರೋರು ಕೂಡ EAT ಇಂದ ರಿವರ್ಸ್ ಹೋಗ್ಬೇಕು. EAT ಏನಿದೆ, ಸೊ ನಿಮ್ಗೆ EPS ಕೊಟ್ಟು EBIT ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ನೀವೆಲ್ಲ ರಿವರ್ಸ್ ಹೋಗ್ಬೇಕು. EAT ಇಲ್ಲಿ ಲೆಸ್ ಇರೋದನ್ನ ಆಡ್ ಮಾಡಬೇಕು, ಇಲ್ಲಿ ಅಪ್ ಟು ಎಲ್ಲ ರಿವರ್ಸ್ ಹೋಗ್ಬೇಕು. EBIT ಬರೋವರೆಗೂ ಎಲ್ಲ ರಿವರ್ಸ್ ಹೋಗ್ಬೇಕು. ನೀವು ಸೇಲ್ಸ್ ಇಂದ ಸ್ಟ್ರೈಟ್ ಬಂದ್ರೆ ಲೆಸ್ ಮಾಡ್ಕೊಂಡ್ ಬನ್ನಿ. EPS ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ EBIT ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ EAT ಇಂದ ರಿವರ್ಸ್ ಹೋಗ್ಬೇಕು EBIT ಬರೋವರೆಗೂ ಕೂಡ. ಸೊ ಕ್ವಶನ್ ಅಲ್ಲಿ 50% ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಆಡ್ ಇನ್ಕಮ್ ಟ್ಯಾಕ್ಸ್ ಅಟ್ 50% ಅನ್ನ ನೀವು ಆಡ್ ಮಾಡಬೇಕು. ಬಟ್ ಇಲ್ಲಿ ಕೇರ್ಫುಲ್ ಆಗಿ ತಿಳ್ಕೊಳ್ಳಿ, ನೀವು 50% ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಲಾಸ್ಟ್ ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ತರ ಅಂತ. 50% ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಸಿಂಪಲ್ ಆಗಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿರುತ್ತೆ ಅಷ್ಟೇ ನೀವು ಟ್ಯಾಕ್ಸ್ ಅನ್ನ ತಗೊಳ್ಳಿ. ಯಾಕಂದ್ರೆ ಅದು ಕೂಡ 50% ಇರುತ್ತೆ. 50% ಇದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಏನು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಇರುತ್ತೆ ಅದೇ ತಗೊಳ್ಳಿ. ಸಪೋಸ್ ಸರ್ 50% ಇಲ್ಲ 30% ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ಕಾಲಮ್ ಅಲ್ಲಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ 24,000 ಇದೆ. ಇದ್ರ ಮೇಲೆ 50% ಕೊಟ್ಟಿದ್ದಾರೆ ಅಂದ್ರೆ 50 ಡಿವೈಡೆಡ್ ಬೈ 50 ತಗೋಬೇಕು. ಅಂದ್ರೆ ಡಿವೈಡೆಡ್ ಬೈ 50 ಏನಪ್ಪಾ ಅಂದ್ರೆ ಡಿನಾಮಿನೇಟರ್ ಎಷ್ಟಿದೆಯಪ್ಪ ಅಂದ್ರೆ 100 ಇರುತ್ತೆ. 100 ಅಲ್ಲಿ -50% ನ ನೀವು ಮೈನಸ್ ಮಾಡ್ಕೊಂಡೆ ತಗೋಬೇಕು, ಅವಾಗ ಡಿನಾಮಿನೇಟರ್ 50 ಬರುತ್ತೆ. ಫಾರ್ ಎಕ್ಸಾಂಪಲ್ 30% ಕೊಟ್ಟರು ಅನ್ಕೊಳ್ಳಿ. ಸೊ 24,000 ಕೊಟ್ಟಿದ್ದಾರೆ, ಇಂಟು 30% ಅಂದ್ರೆ 30 ಡಿವೈಡೆಡ್ ಬೈ 70. 100 ಅಲ್ಲಿ 30ನ ಲೆಸ್ ಮಾಡ್ಕೊಂಡು ತಗೊಳ್ಳಿ. ಸಪೋಸ್ 40% ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸೊ 24,000 ಇಂಟು 40 ಡಿವೈಡೆಡ್ ಬೈ 60 ತಗೋಬೇಕಿತ್ತು. ಬಟ್ ಇಲ್ಲಿ 50% ಕೊಟ್ಟಿರೋದ್ರಿಂದ ಸಪೋಸ್ ನಾನು ಇಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀನಿ ಅಂದ್ರೆ 24,000 ಇಂಟು 50 ಡಿವೈಡೆಡ್ ಬೈ 50ನೇ ತಗೊಳ್ತೀನಿ. ಅಂದ್ರೆ 50 ಕ್ಯಾನ್ಸಲ್ ಆಯ್ತು, 24,000 ಬರುತ್ತೆ. ದೆನ್ ಸೆಕೆಂಡ್ ಕಾಲಮ್ ಅಲ್ಲಿ 36,000 ಇದೆ. 36,000 ಇಂಟು 50% ಕೊಟ್ಟಿದ್ದಾನೆ 50, 100 ಅಲ್ಲಿ 50 ಹೋದ್ರೆ 50ನೇ ಬರುತ್ತೆ. ಸೊ 50 ಕ್ಯಾನ್ಸಲ್ 36,000 ಬರುತ್ತೆ. ಸೊ ಹಾಗಾಗಿ ಇದೇ ತರನೇ ನೀವು ಕ್ಯಾಲ್ಕುಲೇಷನ್ ಹೀಗೆ ಮಾಡಬೇಕು. ಸಿಂಪಲ್ ಆಗಿ 50% ಟ್ಯಾಕ್ಸ್ ರೇಟ್ ಕೊಟ್ರೆ 50% ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ ಅಂದ್ರೆ EAT ನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಕೊಳ್ಳಿ. EAT ಎಷ್ಟಿರುತ್ತೆ ಆ EATಗೆ ಈ ಒಂದು ಟ್ಯಾಕ್ಸ್ ಎಷ್ಟು ಬರುತ್ತೆ 50% ಇದ್ರೆ EAT ಎಷ್ಟಿರುತ್ತೆ ಅಷ್ಟನ್ನ ಆಡ್ ಮಾಡ್ಕೊಂಡು ಹೋಗಿ. ಸಿಂಪಲ್ ಆಗಿ ಅರ್ನಿಂಗ್ ಆಫ್ 90% 50% ಕೊಡ್ತಾರೆ ಈ ತರ ಕ್ವಶನ್ಸ್ ಕೊಟ್ರೆ. ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ನ ಒಂದು ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದೆಷ್ಟಿದೆಯೋ ಅಮೌಂಟ್ ನ ಆಡ್ ಇನ್ಕಮ್ ಟ್ಯಾಕ್ಸ್ ಅಟ್ 50% ಅದೆಷ್ಟಿರುತ್ತೆ ಅಷ್ಟನ್ನ ಬರ್ಕೊಳ್ಳಿ. ಯಾಕಂದ್ರೆ 50% ಆಫ್ಟರ್ ಟ್ಯಾಕ್ಸ್ ಬರತಕ್ಕಂಥದ್ದು. ಸೊ ಈಗ ಸಪೋಸ್ 50% ಕೊಟ್ಟಿಲ್ಲ ಅಂದ್ರೆ ನಾನು ಈಗ ಏನ್ ತೋರಿಸ್ತಾ ಹೋಗ್ತೀನಿ ಆ ತರ ನೀವು ಕ್ಯಾಲ್ಕುಲೇಷನ್ಸ್ ನ ಮಾಡ್ಕೊಂಡ್ರೆ ಸಾಕು. ಮೊದಲನೇ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ.
ಸೊ ಆಡ್ ಇನ್ಕಮ್ ಟ್ಯಾಕ್ಸ್ ನ ನೀವು ಆಡ್ ಮಾಡಬೇಕು. ಆಡ್ ಮಾಡಿದಾಗ EAT ಗೆ ಆಡ್ ಟ್ಯಾಕ್ಸ್ ನ ಆಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು EBT ಬರುತ್ತೆ. ಎಸ್ ಬರುತ್ತಪ್ಪ EBT ಅಂತ ಹೇಳಿದ್ರೆ 24,000 ಪ್ಲಸ್ 24,000 ಟೋಟಲ್ 48,000 ಫಸ್ಟ್ ಕಾಲಮ್ ಅಲ್ಲಿ ಬರುತ್ತೆ. ಅಂಡ್ 36,000 ಪ್ಲಸ್ 36,000 ನೀವು ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 72,000 ಸೆಕೆಂಡ್ ಕಾಲಮ್ ಅಲ್ಲಿ ಸಿಗುತ್ತೆ. ಅಂಡ್ ಥರ್ಡ್ ಕಾಲಮ್ ಅಲ್ಲಿ 48,000 ಪ್ಲಸ್ 48,000 ನ ಆಡ್ ಮಾಡಿದ್ರೆ ನಿಮ್ಗೆ 96,000 ಸಿಗುತ್ತೆ. ದೆನ್ ಲಾಸ್ಟ್ ಫೋರ್ತ್ ಕಾಲಮ್ ಅಲ್ಲಿ 60,000 ಆಡ್ ಮಾಡಿದ್ರೆ 1,20,000 ಸಿಗ್ತಾ ಹೋಗುತ್ತೆ. ದೆನ್ 0 ಆಡ್ ಮಾಡಿದ್ರೆ 0ನೇ ಸಿಗತಕ್ಕಂಥದ್ದು. EPS 0 ಇದ್ದಾಗ EPT ಕೂಡ 0 ಇರುತ್ತೆ. ದೆನ್ EBT ಸಿಕ್ಕಾದ್ಮೇಲೆ ನೀವೇನ್ ಮಾಡಿ ಅಂದ್ರೆ ಆಡ್ ಇನ್ನೊಂದು ಆಡ್ ಮಾಡ್ಬೇಕು. ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಅನ್ನ ಆಡ್ ಮಾಡಬೇಕು. ಇಂಟ್ರೆಸ್ಟ್ ನೀವು ಈ ತರ ಕ್ವಶನ್ಸ್ ಕೊಟ್ಟಾಗ ಆಲ್ರೆಡಿ ನಿಮ್ಮ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಎಷ್ಟಿದೆ ಇಲ್ಲಿ 16,000 ಇಂಟ್ರೆಸ್ಟ್ ಕೊಟ್ಟಿದ್ದೀವಿ. ಹಾಗಾಗಿ ಇಂಟ್ರೆಸ್ಟ್ ಆ ತರನಾದ್ರೂ ಮಾಡಿ, ಅಥವಾ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡಿಬೆಂಚರ್ ಕೊಟ್ಟಿದ್ದಾರೆ, ಆ ಡಿಬೆಂಚರು 1,60,000 ಏನ್ ಡಿಬೆಂಚರ್ ಇದೆ, ಇದ್ರ ಮೇಲೆ 10% ಇಂಟ್ರೆಸ್ಟ್ ಅನ್ನ ಕೊಡಬೇಕು. ಸೊ 10% ಅನ್ನ ಮಾಡಿದ್ರೆ ನಿಮ್ಗೆ 16,000 ಬರುತ್ತೆ. ಅದ್ರ ಬದಲು ನೀವು ಡೈರೆಕ್ಟ್ ಆಗಿ ಅಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತೀರಾ, ಅದನ್ನ ಬೇಕಾದ್ರೆ ತಗೊಳ್ಳಿ. ಎಲ್ಲಾ ಕಾಲಮ್ ಅಲ್ಲೂ ಕೂಡ 16,000 rupees ಇಂಟ್ರೆಸ್ಟ್ ಇರುತ್ತೆ. ಎಲ್ಲಾ ಕಾಲಮ್ ಅಲ್ಲೂ ತಗೋಬೇಕು 16,000. ಈಗ EBT ಗೆ ನೀವೇನ್ ಮಾಡಿದ್ರೆ ಆಡ್ ಇಂಟ್ರೆಸ್ಟ್ ಅನ್ನ ಆಡ್ ಮಾಡಿ. ಇಂಟ್ರೆಸ್ಟ್ ಅನ್ನ ಆಡ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದೇ ಏನಪ್ಪಾ ಅಂದ್ರೆ EBIT ಅಂತ ಕರಿತೀವಿ. ಸೊ 1 by 1 ಆಡ್ ಮಾಡ್ಕೊಳ್ತಾ ಹೋಗಿ 48,000 ಪ್ಲಸ್ 16,000 ನಿಮ್ಗೆ ಬರ್ತಕ್ಕಂಥದ್ದು 64,000. ದೆನ್ ಸೆಕೆಂಡ್ ಕಾಲಮ್ ಅಲ್ಲಿ 72,000 ಪ್ಲಸ್ 16,000 ಆಡ್ ಮಾಡಿದ್ರೆ 88,000 ಸಿಗುತ್ತೆ. ಸೆಕೆಂಡ್ ಕಾಲಮ್ EBIT 88,000. ಅಂಡ್ ಥರ್ಡ್ ಕಾಲಮ್ ಅಲ್ಲಿ 96,000 ಪ್ಲಸ್ 16,000 ಆಡ್ ಮಾಡಿದ್ರೆ 1,12,000 ನಿಮ್ಗೆ ಸಿಗುತ್ತೆ. ದೆನ್ ಫೋರ್ತ್ ಕಾಲಮ್ ಅಲ್ಲಿ 1,20,000 ಪ್ಲಸ್ 16,000 ಆಡ್ ಮಾಡಿದ್ರೆ 1,36,000 ಸಿಗುತ್ತೆ. ದೆನ್ ಲಾಸ್ಟ್ ಕಾಲಮ್ ಅಲ್ಲಿ 0 ಪ್ಲಸ್ ಆಡ್ 16,000 ಆಡ್ ಮಾಡಿದ್ರೆ ನಿಮ್ಗೆ 16,000 ಸಿಗುತ್ತೆ. ಸೊ ಈ ಒಂದು ಆನ್ಸರ್ಸ್ ನೀವು ಈಗ ಮಾಡಬೇಕು. EPS ಎಷ್ಟಾದ್ರೂ ಕೊಡ್ಲಿ, ತಲೆ ಕೆಡಿಸ್ಕೋಬೇಡಿ. ಈ ತರ ನೀವು ಮಾಡಿ. EPS ಕೊಟ್ಟು EBIT ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ ಈ ತರ ಕ್ವಶನ್ಸ್ ಅಲ್ಲಿ ಮಾತ್ರನೇ ನೀವು ಈಗ ಮಾಡ್ಬೇಕು, ಯಾವ್ದ್ರಲ್ಲಿ ಈಗ ಮಾಡೋಂಗಿಲ್ಲ, ಸರಿನಾ? ಸೊ EAT ಫಸ್ಟ್ ತಗೊಳ್ಳಿ. EPS ಇಂಟು ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಮಾಡಿದ್ರೆ EAT ಬರುತ್ತೆ. ಸೊ ಟ್ಯಾಕ್ಸ್ 50% ಕ್ವಶನ್ ಅಲ್ಲಿ ಇದೆ ಅಂದ್ರೆ EAT ಎಷ್ಟು ಇರುತ್ತೆ ಅಷ್ಟನ್ನೇ ಬರ್ಕೊಂಬಿಡಿ ಡೈರೆಕ್ಟ್ ಆಗಿ, ಮತ್ತೇನ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಸರಿನಾ? 50% ಬಿಟ್ಟು ಬೇರೆ ಏನಾದ್ರು ಇದ್ರೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳಿ. ಸೊ 30 ಇದ್ರೆ 30/70, 25 ಇದ್ರೆ 25/75 ಈ ತರ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಕೂಡ. ಸೊ 50% ಕೊಟ್ರೆ ಡೈರೆಕ್ಟ್ ಆಗಿ ನೀವು ತಗೊಳ್ಳಿ, ಅವಾಗ EBT ಬರುತ್ತೆ. ಆಡ್ ಮಾಡಿ EBT ಬರುತ್ತೆ. EBT ಗೆ ಆಡ್ ಇಂಟ್ರೆಸ್ಟ್, ಕ್ವಶನ್ ಅಲ್ಲಿ ಕೊಟ್ಟರು ಇಂಟ್ರೆಸ್ಟ್ ಆಡ್ ಮಾಡಿ ನಿಮ್ಗೆ EBIT ಬರುತ್ತೆ. ಸೊ ಇದು ಈ ಒಂದು ಕ್ವಶನ್ಸ್. ಇಷ್ಟು ಮಾಡಿದ್ರೆ ಮೊದಲು ಲಿವರೇಜಸ್ಗೆ 8 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ಟೋಟಲ್ 12 ಮಾರ್ಕ್ಸ್ ರುಪೀಸ್ ಅಲೋಕೇಟ್ 12 ಮಾರ್ಕ್ಸ್ ಅನ್ನ ಈ ತರ ಅಲೋಕೇಟ್ ಮಾಡಿರ್ತಾರೆ. ಸೊ ಇದು ಈ ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್. ಸೊ ಈ ಪ್ಯಾಟರ್ನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಲ್ಮೋಸ್ಟ್ ನಾನು 3 ಪ್ರಾಬ್ಲಮ್ಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇದು ಸೇರಿಸಿ 3ನೇ ಪ್ರಾಬ್ಲಮ್ ಅಪ್ಲೋಡ್ ಮಾಡ್ತೀನಿ. ಸೊ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಏನೇ ನಿಮ್ಗೆ ಡೌಟ್ಸ್ ಇದೆ ಈ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ EPS ಕ್ಯಾಲ್ಕುಲೇಷನ್ ಮಾಡೋದು, EBIT ಮತ್ತೆ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡೋದು, ಏನಾದ್ರು ಡೌಟ್ ಇದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಆನ್ಸರ್ಸ್ ಅಥವಾ ನಾನು ಹೇಳಿರ್ತಕ್ಕಂಥ ಎಕ್ಸ್ಪ್ಲನೇಷನ್ಸ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನಿಮ್ಮ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್ ಎಲ್ಲರಿಗೂ ಕೂಡ ರೆಫರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.